ಪ್ರಿಯ ಶಿಕ್ಷಕ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. 2020ರಲ್ಲಿ ಸಲ್ಲಿಸಿದ ಶಿಕ್ಷಕರ ವರ್ಗಾವಣೆ ಅರ್ಜಿ ಅಪ್ರೂವ್ ಆಗಿದೆಯೋ ಇಲ್ಲವೋ, ಅದರ ವಸ್ತು ಸ್ಥಿತಿ ಏನು ಎಂಬುದನ್ನು ಈಗ ಚೆಕ್ ಮಾಡಿಕೊಳ್ಳಬಹುದಾಗಿದ್ದು, ಅದು ಹೇಗೆ ಎಂಬುದನ್ನು ನೋಡೋಣ. ಸೊ ಗೂಗಲ್ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ EEDS. ಸೊ EEDS ಸರ್ಚ್ ಮಾಡಿದಾಗ ಈ ರೀತಿ ಇಲ್ಲಿದೆ ನೋಡಿ, EEDS. ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ EEDS ವೆಬ್ಸೈಟ್ನ ಫೋಟೋ ತೆರೆದುಕೊಳ್ಳುತ್ತೆ. ಅಲ್ಲಿ ಲಾಗಿನ್ ಆ್ಯಸ್ ಇದ್ದಲ್ಲಿ ಎಂಪ್ಲಾಯಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಫಿಲ್ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದ ತಕ್ಷಣ EEDS ವೆಬ್ಸೈಟ್ ಓಪನ್ ಆಗುತ್ತೆ. ಈ ರೀತಿ ಈ ಕಡೆ ಎಡಗಡೆ ಮೂಲೆಯಲ್ಲಿ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ರೀತಿಯಾಗಿ ಫೋಟೋ ತೆರೆದುಕೊಳ್ಳುತ್ತೆ. ಇಲ್ಲಿ ಮೇಲ್ಗಡೆ ಇದೆಯಲ್ಲ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್, ಇಲ್ಲಿ ಗುರುತು ಮಾಡ್ತಾ ಇದ್ದೀನಲ್ಲ ಅದು, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಫೋಟೋ ಓಪನ್ ಆಗುತ್ತೆ. ಇಲ್ಲಿ ಸೆಂಡ್ ಎನಿವೇ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸೆಂಡ್ ಎನಿವೇ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಟೀಚರ್ ಟ್ರಾನ್ಸ್ಫರ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಈ ಕಡೆ ಬಲಗಡೆ ಅಪ್ಲಿಕೇಶನ್ ಸ್ಟೇಟಸ್ ಇದೆ ನೋಡಿ, ಅಪ್ರೂವ್ ಆಗಿದೆಯೋ ಅಥವಾ ಇಲ್ಲೋ ಎಂಬುದನ್ನು ಇದು ಹೇಳುತ್ತೆ. ಸೊ ಇದು ಶಿಕ್ಷಕರ ವರ್ಗಾವಣೆಯ ಅಪ್ಲಿಕೇಶನ್ ಸ್ಟೇಟಸನ್ನು ನೋಡುವ ವಿಧಾನ. ಇದನ್ನು ಬೇಕಾದರೆ ಪ್ರಿಂಟ್ ಕೂಡ ಮಾಡಿಕೊಳ್ಳಬಹುದು. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು PDF ಇರುತ್ತೆ. ಸಮಗ್ರ ವಿವರವನ್ನು ನಾವು ಇಲ್ಲಿ ನೋಡಬಹುದು. ಈ ವಿಡಿಯೋ ಮಾಹಿತಿಯುಕ್ತ ಅನಿಸಿದರೆ ದಯಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಶಿಕ್ಷಕ ಮಿತ್ರರಿಗೂ ಶುಭವಾಗಲಿ. ಜೈ ಹಿಂದ್.